ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 77ನೇ ಗಣರಾಜ್ಯೋತ್ಸವದ ಭಾಷಣವನ್ನು ತಿಳಿದುಕೊಳ್ಳೋಣ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪೂಜ್ಯ ಗಣ್ಯರೇ, ನನ್ನ ಆದರ್ಶ ಶಿಕ್ಷಕರೇ ಹಾಗೂ ದೇಶದ ಭವಿಷ್ಯವಾಗಿರುವ ನನ್ನ ಪ್ರೀತಿಯ ಸಹಪಾಠಿಗಳೇ, ಎಲ್ಲರಿಗೂ ಸುಪ್ರಭಾತ. ಇಂದು ನಾವು ಭಾರತದ ಇತಿಹಾಸದ ಮಹತ್ವದ ಮೈಲಿಗಲ್ಲಾದ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂಭ್ರಮದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಹಬ್ಬವಾದ ಈ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ದೊರೆಯಿತು. ಆದರೆ ಭಾರತವು ಒಂದು ಬಲಿಷ್ಠ ಗಣರಾಜ್ಯವಾಗಿ ಉದಯಿಸಿದ್ದು ಜನವರಿ 26, 1950ರಂದು. ಅಂದು ನಮ್ಮ ಪವಿತ್ರ ಸಂವಿಧಾನವು ಜಾರಿಗೆ ಬಂದು ಪ್ರಜೆಗಳೇ ಪ್ರಭುಗಳಾದ ಸುದಿನವಾಯಿತು. ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ನಮಗೆ ನೀಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅದನ್ನು ರೂಪಿಸಿದ ಕರಡು ಸಮಿತಿಯ ಶ್ರಮವನ್ನು ನಾವು ಈ ದಿನ ಭಕ್ತಿಪೂರ್ವಕವಾಗಿ ಸ್ಮರಿಸಬೇಕು. ನಮ್ಮ ಸಂವಿಧಾನವು ಸಮಾನತೆ, ನ್ಯಾಯ ಮತ್ತು ಭ್ರಾತೃತ್ವದ ಅಡಿಪಾಯದ ಮೇಲೆ ನಿಂತಿದೆ. ಗಣರಾಜ್ಯ ಎಂದರೆ ಕೇವಲ ಮತದಾನ ಮಾಡುವ ಹಕ್ಕಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಶಕ್ತಿ ಮತ್ತು ಗೌರವದ ಸಂಕೇತ. ಇಲ್ಲಿ ಅಧಿಕಾರವು ವಂಶಪಾರಂಪರ್ಯವಾಗಿ ಬರುವುದಿಲ್ಲ, ಬದಲಿಗೆ ಜನರ ಆಯ್ಕೆಯ ಮೂಲಕ ಬರುತ್ತದೆ. ಇಂದು 2026ರಲ್ಲಿ ಭಾರತವು ಕೇವಲ ಜನಸಂಖ್ಯೆಯಲ್ಲಿ ಮಾತ್ರವಲ್ಲದೆ ತಂತ್ರಜ್ಞಾನ, ಕ್ರೀಡೆ, ಆರ್ಥಿಕತೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಜಗತ್ತಿನ ಮುಂಚೂಣಿ ಶಕ್ತಿಯಾಗಿ ಬೆಳೆದು ನಿಂತಿದೆ. ವಿಕಸಿತ ಭಾರತದ ಕನಸು ನಮ್ಮ ಕಣ್ಣೆದುರೇ ನನಸಾಗುತ್ತಿದೆ. 10ನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ಜೀವನದ ಮಹತ್ವದ ಘಟ್ಟದಲ್ಲಿದ್ದೇವೆ. ದೇಶದ ಪ್ರಗತಿಯಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ. ನಾವು ಕೇವಲ ಅಂಕಗಳಿಗಾಗಿ ಓದದೆ ದೇಶಕ್ಕೆ ಉಪಯುಕ್ತವಾಗುವ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ, ನಿಜ. ಆದರೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಪಾಲಿಸುವುದು ಅಷ್ಟೇ ಮುಖ್ಯ. ತೆರಿಗೆ ಪಾವತಿಸುವುದು, ಪರಿಸರ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮತ್ತು ದೇಶದ ಅಖಂಡತೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಲಿ. ಗಡಿಯಲ್ಲಿ ಪ್ರಾಣದ ಹಂಗು ತೊರೆದು ಕಾಯುವ ಸೈನಿಕರು ಮತ್ತು ಹೊಲದಲ್ಲಿ ಬೆವರು ಹರಿಸುವ ರೈತರ ತ್ಯಾಗವೇ ನಮ್ಮ ದೇಶದ ಬೆನ್ನೆಲುಬು. ಅವರಿಗೆ ನಮ್ಮದೊಂದು ಗೌರವದ ಸಲಾಂ. ಮಿತ್ರರೇ, ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಉಸಿರು. ನಮ್ಮ ಭಾಷೆ, ಜಾತಿ, ಪ್ರಾಂತ್ಯಗಳ ಗಡಿಯನ್ನು ಮೀರಿ ನಾವೆಲ್ಲರೂ ಭಾರತೀಯರು ಎಂಬ ಹೆಮ್ಮೆಯೊಂದಿಗೆ ಮುನ್ನಡೆಯೋಣ. ನಮ್ಮ ಗುರಿ ಬಲವಾದ, ಸಮೃದ್ಧವಾದ ಮತ್ತು ಶಾಂತಿಯುತವಾದ ಭಾರತ ನಿರ್ಮಾಣವಾಗಲಿ. ಇಷ್ಟು ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ.